ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಚು. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ತೊಂಡೆಕಾಯಿ ಡ್ರೈ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬೇಸಿಗೆ ಟೈಮ್ ಶುರು ಆಯಿತು. ನಾವು ಹೇಗೆ ಹೈಡ್ರೇಟ್ ಆಗಿರಬೇಕು ಅಂತ ಕೇರ್ ಮಾಡ್ಕೋತೀವಿ, ಹಾಗೆ ಗಿಡಗಳನ್ನು ಹೈಡ್ರೇಟ್ ಆಗಿಡೋದು ಒಂದೊಂದು ಸಲ ಮುಖ್ಯ ಆಗುತ್ತೆ. ಅದರಲ್ಲೂ ಈ ಬಿಸಿಲು ಟೈಮ್ ಬಂದಾಗ ನಾವು ಸಾಕಿರೋ ಗಿಡಗಳ ಮೇಲೆ ಸ್ವಲ್ಪ ಕೇರ್ ತೊಗೋಬೇಕಾಗುತ್ತಲ್ವ. ನನ್ನ ದಿನ ಸ್ಟಾರ್ಟ್ ಆಗಿದ್ದು ಹೀಗೇ. ಅಮ್ಮ ನಾನು ಇಬ್ಬರೂ ಬೆಳಗ್ಗೆಯಿಂದನೇ ಈ ಕೆಲಸನ ಶುರು ಮಾಡ್ಕೊಂಡಿದ್ವಿ. ಈಗ ಬಿಸಿಲು ಜಾಸ್ತಿ ಬೀಳೋದ್ರಿಂದ ಗಿಡಗಳೆಲ್ಲ ತುಂಬ ಬೇಗನೆ ಒಣಗೋಗುತ್ತೆ. ಅದಕ್ಕೆ ಪ್ರತಿನಿತ್ಯ ನೀರನ್ನ ಹಾಕ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತೆ ಅಲ್ವಾ. ಹಾಗೆ ಗಿಡಗಳನ್ನೆಲ್ಲ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಕಾಂಪೌಂಡ್ ಮೇಲೆ ಇಟ್ಕೊಂಡ್ರೆ ಜಾಸ್ತಿ ಡೈರೆಕ್ಟ್ ಬಿಸಿಲು ಬೀಳುತ್ತೆ ಅಂತ ಹೇಳಿ. ಮೊದಲೆಲ್ಲ ಗಿಡಕ್ಕೆ ನೀರು ಹಾಕ್ಕೊಂಡ್ರೆ 2 ದಿನ ಆದರೂ ಗಿಡದಲ್ಲಿ ತೇವಾಂಶ ಹಂಗೆ ಇರ್ತಿತ್ತು. ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಪ್ರತಿನಿತ್ಯ ನೀರನ್ನ ಹಾಕಬೇಕಾಗುತ್ತೆ ಗಿಡಕ್ಕೆ. ಆ ಕೆಲಸ ಎಲ್ಲ ಮುಗಿಸೋ ತನಕ 9:30 ಆಗೇ ಹೋಗಿತ್ತು. ತಿಂಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ತೊಂಡೆಕಾಯಿ ಡ್ರೈ ಫ್ರೈನ ಮಾಡ್ಕೋತಾ ಇದ್ದೀನಿ ಇವತ್ತು ಚಪಾತಿ ಜೊತೆಲಿ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿನಿತ್ಯ ಒಂದೇ ಥರ ಕಾಂಬಿನೇಷನಲ್ಲಿ ತಿಂದು ಬೇಜಾರಾಗಿರೋರು ಈ ಥರ ತೊಂಡೆಕಾಯಿ ಫ್ರೈನ ನೀವೊಂದು ಸಲ ಟ್ರೈ ಮಾಡಿ. ಇದು ದೋಸೆಗೆ, ಚಪಾತಿಗೆ, ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಮತ್ತು ಸೌತೆಕಾಯಿನ ತರಿಸಿದ್ದೆ. ಅದನ್ನು ಬೇರೆ ಒಂದು ಬ್ಯಾಸ್ಕೆಟ್ಗೆ ಹಾಕ್ಕೊಂಡು ನನಗೆ ಎಷ್ಟು ತೊಂಡೆಕಾಯಿ ಬೇಕು ಅಷ್ಟು ತೊಂಡೆಕಾಯಿನ ಎತ್ಕೊಂಡು ತೊಳ್ಕೊತಾ ಇದ್ದೀನಿ. ಇದು ಫಾರಮ್ ತೊಂಡೆಕಾಯಿ ಸಿಕ್ಕಿತ್ತು ನನಗೆ. ನಾಟಿ ತೊಂಡೆಕಾಯಿ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಫಾರಮ್ ಆಗಿರೋದ್ರಿಂದ ಒನ್ ಟೈಮ್ಗೆ ಸಾಕಂತ ಹೇಳಿ ತಿಂಡಿಗೆ ಮಾತ್ರ ಈ ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ಥರ ತೊಂಡೆಕಾಯಿ ಫ್ರೈ ಅಥವಾ ಬೀಟ್ರೋಟ್ ಫ್ರೈ ಏನಾದರೂ ಮಾಡ್ಕೋಬೇಕಾದ್ರೆ ಬೀಟ್ರೋಟ್ನ ಅಥವಾ ತೊಂಡೆಕಾಯಿನ ಈ ಥರ ಉದ್ದುದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ತೊಂಡೆಕಾಯಿ ಸ್ವಲ್ಪ ಹಣ್ಣಾಗಿತ್ತು, ಅದಕ್ಕೆ ಹಣ್ಣಾಗಿರೋ ತೊಂಡೆಕಾಯಿನ ನಾನು ಇಲ್ಲಿ ಹಾಕೋತಾ ಇಲ್ಲ. ಬರೀ ಈ ಥರ ಗ್ರೀನ್ ಇರುತ್ತಲ್ಲ ಆ ಥರ ತೊಂಡೆಕಾಯಿನ ಮಾತ್ರ ಹಾಕ್ಕೊಂಡು ಈ ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಟೊಮೊಟೊನೂ ಕೂಡ ಯೂಸ್ ಮಾಡಿಲ್ಲ. ಇನ್ಸ್ಟೆಂಟಾಗಿ ಒಂದು ಪೌಡ್ರನ್ನ ಮಾಡಿಕೊಂಡು ಈ ಫ್ರೈನ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಬೆಳ್ಳುಳ್ಳಿ ಕೂಡ ಬೇಕಾಗುತ್ತೆ. ಅದಕ್ಕೆ ಬೆಳ್ಳುಳ್ಳಿನ ಕೂಡ ಎತ್ಕೊಂಡು ಬಿಡಿಸ್ಕೋತಾ ಇದ್ದೀನಿ. ಒಂದು 3 ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕಕ್ಕೆ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು.
ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬೆಳ್ಳುಳ್ಳಿ ಬೇಕು ಅಷ್ಟನ್ನು ಹಾಕೋಬೋದು. ನಾವು ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ 4ರಿಂದ 5 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಪೌಡ್ರ್ ಮಾಡೋದಕ್ಕೆ 2 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ತೊಂಡೆಕಾಯಿ ಫ್ರೈ ಮಾಡ್ಕೋತೀನಿ ಅಂದರೆ ಜಾಸ್ತಿ ತೊಗೋಬೋದು. ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬರೀ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಧನಿಯಾ ಮತ್ತು ಎಳ್ಳು ಮತ್ತು ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಎಣ್ಣೆ ಏನು ಹಾಕ್ಕೊಳ್ದೆ ಹಾಗೆ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಧನಿಯಾ ಜೀರಿಗೆ ಎಲ್ಲ ಚೆನ್ನಾಗಿ ಬಣ್ಣ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಫ್ರೈ ಆಗಿರೋದೆಲ್ಲನೂ ತೆಗ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಆಗೋ ತನಕನೂ ಇದನ್ನ ಪೌಡ್ರ್ ಮಾಡ್ಕೋಬೇಕು. ನೀರೇನು ಹಾಕ್ಕೊಳ್ಬಾರ್ದು. ನೀರು ಹಾಕ್ಕೊಂಡ್ರೆ ಅದು ಪೇಸ್ಟ್ ಥರ ಆಗಿಬಿಡುತ್ತೆ. ಈ ಥರ ತರಿ ಆಗಿರಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ಲೇವರ್ ಬಾಯಿಗೆ ಸಿಗ್ತಾ ಇರಬೇಕದು. ಇನ್ನೊಂದು ಕಡೆ ನಾನು ಪಲ್ಯನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ತೊಂಡೆಕಾಯಿ ಫ್ರೈಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಬೇಕಾಗುತ್ತೆ. ನಾನು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮೊದಲು ಇದು ಎಣ್ಣೆಲಿ ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಎಣ್ಣೆಲಿ ಕುದಿಸಿದ ನಂತರ ನಾನು ನೀರು ಹಾಕ್ಕೊಳ್ಳೋದು. ನಿಮಗೆ ಟೈಮ್ ಇಲ್ಲ, ಬೇಗನೆ ನಾನು ಫ್ರೈನ ಮಾಡ್ಕೋಬೇಕು ಅಂತ ಹೇಳಿದರೆ ತೊಂಡೆಕಾಯಿನೆಲ್ಲ ಒಂದು ವಿಷಲ್ ಬರ್ಸ್ಕೊಂಡು ನೀವು ಫ್ರೈನ ಮಾಡ್ಕೋಬೋದು. ನಾನು ವಿಷಲ್ ಏನು ಬರ್ಸ್ಕೊತಾ ಇಲ್ಲ, ಹಾಗೆ ಬಾಣಲಿನಲ್ಲೇ ಹಬೆದಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ತೊಂಡೆಕಾಯಿ ಅಂದರೆ ಇಷ್ಟ ಇರಲ್ಲ. ಅಂಥವರು ಈ ರೆಸಿಪಿನ ದೋಸೆಗೆ, ಚಪಾತಿಗೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ಟೇಸ್ಟ್ ನಿಮಗೆ ಇಷ್ಟ ಆಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿನೂ ಕೂಡ ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಹೀಗೆ ಫ್ರೈ ಮಾಡ್ಕೊಳ್ಳುವಾಗಲೇ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು 10 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಮತ್ತೆ ತೆಗೆದು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ನೀರನ್ನ ಹಾಕ್ಕೊಂಡಿಲ್ಲ ನಾನು. ಒಂದು 10 ನಿಮಿಷ ಎಣ್ಣೆಲೇ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ತೊಂಡೆಕಾಯಿ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಹಿಂಗೋ ತನಕನೂ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮತ್ತೆ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಹಾಕ್ಕೊಂಡಿರೋ ನೀರು ಕಂಪ್ಲೀಟಾಗಿ ಇಂಗೋ ತನಕನೂ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೀರಾಗಿದ್ದರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಇನ್ನೇನು ಅರ್ಧ ಭಾಗ ಮುಕ್ಕಾಲು ಭಾಗ ಬೆಂದಿದೆ ತೊಂಡೆಕಾಯಿ ಅಂತ ಅಂದಾಗ ಆಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ನ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ತೊಂಡೆಕಾಯಿಗೆ ಚೆನ್ನಾಗಿ ಪೌಡರೆಲ್ಲ ಮಿಕ್ಸ್ ಆಗೋ ತನಕನೂ ಕೈ ಆಡಿಸ್ಕೋಬೇಕಾಗತ್ತೆ. ಮತ್ತೆ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಇನ್ನೇನು ಈಗ ಪೌಡರೆಲ್ಲ ತೊಂಡೆಕಾಯಿಗೆ ಚೆನ್ನಾಗಿ ಹಿಡ್ದಿದೆ. ಟೇಸ್ಟ್ನ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಲಾಸ್ಟಲ್ಲಿ ನೀವು ತೆಂಗಿನ ತುರಿ ಬೇಕಂದ್ರೂ ಸೇರಿಸ್ಕೋಬೋದು. ನಾನು ತೆಂಗಿನ ತುರಿ ಏನು ಹಾಕ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತೊಂಡೆಕಾಯಿ ಫ್ರೈ ರೆಡಿ ಆಯಿತು. ನಾನು ಇದನ್ನು ಮಾಡ್ಕೊಳ್ಳೋ ತನಕ ಅಮ್ಮ ಈಚೆ ಕಡೆ ಚಪಾತಿನ ಕೂಡ ಒತ್ಕೊಟ್ಟಿದ್ರು.